ನಿನ್ನೆ ರಾತ್ರಿ ಗಣಪತಿ ಮೆರವಣಿಗೆಯಲ್ಲಿ ಒಂದು ರೀತಿ ದೊಡ್ಡ ದುರಂತ ನಡೆದು ಸುಮಾರು 9 ಜನ ಸಾವನ್ನಪ್ಪಿರುವಂಥದ್ದು, ಇನ್ನೂ ಹಲವಾರು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಇಡೀ ರಾಜ್ಯ ಒಂದು ರೀತಿ ದಿಗ್ಭ್ರಾಂತ ಆಗಿರುವಂಥ ಒಂದು ಘಟನೆ. ಯಾಕಂದರೆ ಗಣಪತಿ ಹಬ್ಬ ಒಂದು ಮೆರವಣಿಗೆ, ಅದು ಡಬಲ್ ರೋಡ್ ಇದೆ. ಇಲ್ಲಿ ಸಿಂಗಲ್ ರೋಡ್ ಆದರೆ ಏನೋ ಹೇಳ್ಬೋದು, ಇಲ್ಲಿ ಡಬಲ್ ರೋಡ್ ಇದೆ. ಒಂದು ರೋಡ್ ಬಂದ್ ಆಗಿದೆ, ಇನ್ನೊಂದು ರೋಡಲ್ಲಿ ಮಾತ್ರ ವೆಹಿಕಲ್ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಡೆಯಿಂದ ಕ್ರಾಸ್ ಮಾಡಿ ಇಲ್ಲಿ ಬಂದು ಹೊಡೆದಿದ್ದಾರೆ ಅಂದರೆ ಇದು ನಿಜಕ್ಕೂ ಭಾಳ ಅವರ ಆ ಡ್ರೈವರ್ ಯಾವ ಸ್ಥಿತಿಯಲ್ಲಿ ಇದ್ದಾನೋ ಗೊತ್ತಿಲ್ಲ. ಅವನು ಏನು ಕುಡ್ದಿದ್ನಾ ಇಲ್ಲೋ ಏನು ಗೊತ್ತಿಲ್ಲ. ಬಟ್ ಹೊಡೆದಿರೋಂಥದ್ರಿಂದ ಇಷ್ಟು ಸಾವು ನೋವಾಗಿದೆ. ಗಣೇಶನ ಹಬ್ಬದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಬಹಳ ನೋವು ತಂದಿದೆ. ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ, ರಾಜ್ಯ ಸರ್ಕಾರನೂ ಕೂಡ ಸ್ಪಂದನೆ ಮಾಡಿದ್ದಾರೆ. ನನಗೆ ಅನಿಸುವಂಥದ್ದು, ಈಗ ಯಾರು ಕುಟುಂಬಗಳು ಸಣ್ಣ ಸಣ್ಣ ಮಕ್ಕಳು, ಯಾಕಂದರೆ ಭವಿಷ್ಯ ಅವರ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಯುವಕರ ಮೇಲಿತ್ತು. ಸೊ ಈ ಕುಟುಂಬಗಳು ಇವತ್ತು ಅನಾಥ ಆಗ್ತಾ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ, ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಒಳ್ಳೆಯದಲ್ಲ. ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನಾವು ಯಾವ್ಯಾವುದಕ್ಕೋ ದುಡ್ಡು ಕೊಟ್ಟಿದ್ದೀರಿ. ನಾವು ಕೇರಳ ಘಟನೆ ಆದಾಗ ಕೊಟ್ಟಿದ್ದೀರಿ, ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು 25 ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತದೆ, ಬದುಕೋಕ್ಕೆ ಅವಕಾಶ ಆಗ್ತದೆ. ಸತ್ತಿರೋರು ಭಾಳಷ್ಟು ಜನ ಯುವಕರು ಸತ್ತಿದ್ದಾರೆ. ಗಣಪತಿ ಹಬ್ಬ ಅಂದರೆ ಯುವಕರೇ ಹೆಚ್ಚಾಗಿ ಬರುವಂಥದ್ದು, ಯುವಕರು ಮಕ್ಕಳು. ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ. ಅಂದರೆ ರಾಜ್ಯ ಸರ್ಕಾರ ಒಂದು 25 ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ. ಈಗ ಪ್ರಪೋಸಲ್ ಮಾಡಿ ಸರ್ಕಾರ ಒಂದು 25 ಲಕ್ಷ ಕೊಡಲಿ ಅವ್ರಿಗೆ. ಮತ್ತು ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಭರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ. ಒಟ್ಟಾರೆ ಈ ಘಟನೆ ನಿಜಕ್ಕೂ ಮುಂದೆ ಗಣಪತಿ ಹಬ್ಬ ಮಾಡೋ ಅಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆನೂ ಸ್ವಲ್ಪ, ನಾನೇನು ಆಪಾದನೆ ಮಾಡಲ್ಲ, ಇಲ್ಲಿ ನಾನು ಬಂದಿರೋದು ಆಪಾದನೆ ಮಾಡೋಕ್ಕಲ್ಲ, ನಾನು ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಪೊಲೀಸ್ ಇಲಾಖೆಗಳು ಕೂಡ ಈ ಥರದ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಜೋರಾಗಿ ವೆಹಿಕಲ್ ಬಂದಿದೆ, ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಾಗಿತ್ತು. ಅವ್ರನ್ನ ಅಲ್ಲೇ ಸ್ಲೋ ಮಾಡಿದರೆ, ಅವ್ನು ಬರ್ತಾ ಇರೋವಾಗೆ ಸ್ಲೋ ಆಗಿದ್ದರೆ ಗಾಡಿ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ. ಅದರಿಂದ ಇನ್ನು ಮುಂದೆ ಪೊಲೀಸರು ಎಲ್ಲ ಕಡೆನೂ ಕೂಡ ಈ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅಲರ್ಟ್ ಇದ್ದು ವೆಹಿಕಲ್ ಬರುವಂಥದ್ದನ್ನ ಭಾಳ ಸ್ಲೋ ಮಾಡಿ ಅಥವಾ ಸ್ಟಾಪ್ ಮಾಡಿ ನಿಧಾನದಾಗ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಸರ್ಕಾರ ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಯಾರೇ ಸರ್ಕಾರ ಇದ್ರೂ ಕೂಡ ಈ ಥರದ ಒಂದು ಘಟನೆ ಮರುಕಳಿಸಬಾರ್ದು. ಅದಕ್ಕೆ ಸರ್ಕಾರದ ಸರಿಯಾದಂಥ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು. ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ಥರದ ಘಟನೆ ಇನ್ನು ಮುಂದೆ ಆಗಕ್ಕೆ ಅವಕಾಶ ಆಗಲ್ಲ. ಅದರಿಂದ ಇದೊಂದು ಎಚ್ಚರಿಕೆ ಗಂಟೆ ಅಂತ ನನ್ನ ಅನಿಸ್ತದೆ. ಆರೋಪ ಏನಂದ್ರೆ ಇಲ್ಲಿ ಹಂಸ ಒಂದು ಸರ್, ಆಮೇಲೆ ಏನು ಮೃತಪಟ್ಟಿದ್ರೆ ಅವರು ಬಹುತೇಕ ಬಡವರ ಮನೆ ಮಕ್ಕಳು ಅಂತ ಹೇಳಿ ಅವ್ರಿಗೆ ಪರಿಹಾರ ಹೆಚ್ಚುಕೊಡಬೇಕು ಒಂದು ಆಗ್ರಹ ಇದೆ ಸರ್. ಏನ್ ಮೃತಪಟ್ಟಿದ್ದಾರೆ ಅವರು ತೀರಾ ಬಡ ಕುಟುಂಬಗಳು, ಅವರಿಗೆ ಪರಿಹಾರ ಜಾಸ್ತಿ ಕೊಡಬೇಕಾಗಿ ರೋಡಿಗೆ ಹಂಸ ಹಾಕ್ಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಒತ್ತಾಯ ಆಗಿದೆ. ಅದನ್ನ ಹೇಳ್ತೀನಿ, ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೀನಿ, ಮತ್ತೆ SP ಜೊತೆನೂ ಮಾತಾಡ್ತೀನಿ. ಇಲ್ಲಿ ಹಂಸ ಹಾಕುವಂಥದ್ದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ಇಲ್ಲೂ ಬಂದಿದ್ದೆ, ನಮ್ಮ ACP ಎಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೆ ಹೇಳ್ತೀನಿ. ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹಂಸ ಹಾಕುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ACP ಅವ್ರಿಗೆ ಹೇಳಿ. ಮೈಸೂರು CM ಅವ್ರು ಹೇಳಿದ್ದಾರೆ ಸರ್, 5 ಲಕ್ಷಕ್ಕಿಂತ ಹೆಚ್ಚಾಗಿ ಪರಿಹಾರ ಕೊಡ್ಲಿಕ್ಕಾಗಲ್ಲ. ಈಗಾಗಲೇ ಈ ಹಿಂದೆ BJP ಇತ್ತು, ಅವ್ರ ಕಾಲದಲ್ಲಿ ಈ ಥರದ ಘಟನೆಗಳಾಗಿದೆ, ಹಾಗಾದ್ರೆ ಅವರು ಎಷ್ಟು ಪರಿಹಾರ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಇದರಲ್ಲಿ ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡಲ್ಲ. ಮೊದಲೇ ಹೇಳಿದ್ದೀನಿ, ನಾನು ಮಾನವೀಯತೆ ದೃಷ್ಟಿಯಿಂದ ಒಂದೊಂದು ಕೇಸು ಒಂದೊಂದು ಡಿಫ್ರೆಂಟ್ ಇರ್ತದೆ. ಬಡವರಿದ್ದಾಗ ನಾವು ಸ್ವಲ್ಪ ಸಹಾಯ ಮಾಡಬೇಕು. ಉದಾರದಿಂದ ಏನೋ ಯಾರೋ ಸಾಹುಕಾರದಾಗಿದ್ದರೆ ಅದಕ್ಕೆ ನಾವು
ಮಾಡಿದ್ರು ನಡೆಯುತ್ತೆ, ಮಾಡದೇ ಇದ್ರೂ ನಡೆಯುತ್ತೆ. ಅದರಿಂದ ಬಡವರು ಇರೋದ್ರಿಂದ ಮಾಡಬೇಕು. ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸುವಂಥ ವ್ಯವಸ್ಥೆ. ಅದೇ ಸ್ಥಳೀಯರು ಇನ್ನೊಂದು ಅದನ್ನು ನಾನು ಈಗಾಗಲೇ ಹೇಳಿದ್ದೀನಲ್ಲ, ಮುಂದೆ ಈ ಥರದ ಘಟನೆ ಆಗದ ರೀತಿಯಾಗಿ ಸರ್ಕಾರ ಒಂದು ಸರ್ಕ್ಯುಲರನ್ನು ಹೊರಡಿಸ್ಬೇಕು. ಮೆರವಣಿಗೆಗಳಾಗೋ ಸಂದರ್ಭದಲ್ಲಿ ಪೊಲೀಸರು ಏನೇನು ಮುಂಜಾಗ್ರತೆ ತೆಗೆದುಕೊಳ್ಳೋಕೆ, ಆಗ ಈ ಥರದ ಘಟನೆ ಮರುಕಳಿಸಲ್ಲ. ಈಗಲೂ ಅಷ್ಟೇ ಪೊಲೀಸರು ಒಂದು ಅಲ್ಲೇ ಎರಡೂ ಕಡೆ ನಿಂತಿದ್ರೆ ರೋಡ್ ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಮಧ್ಯೆ ಬ್ಯಾರಿಕೇಡ್ ಇದೆಯಲ್ಲ, ಯಾರು ಬರಲ್ಲ, ಈ ಕಡೆ ಆ ಕಡೆ ಬರಲ್ಲ ಅಂತ ಅವರು ಒಂದು ಇಮ್ಯಾಜಿನೇಷನ್. ಬಟ್ ಅದು ದಾಟಿನೂ ಕೂಡ ಬಂದಿದೆಯಲ್ಲ, ಅದರಿಂದ ಇದ್ರ ಬಗ್ಗೆನೂ ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ದಾಟಿನೂ ಕೂಡ ಬರ್ಬೋದು ಅನ್ನೋದು ಒಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಬೇಕಾಗ್ತದೆ. ಅದರಿಂದ ಸರ್ಕಾರ, ನಾನು ಮಾತಾಡ್ತೀನಿ, ಸರ್ಕಾರದ ಹೋಮ್ ಮಿನಿಸ್ಟರ್ ಜೊತೆ ನಾನು ಮಾತಾಡ್ತೀನಿ. ಇಲ್ಲಿ ಜನ ಏನು ಹೇಳಿದ್ದಾರೆ, ಜನರ ಭಾವನೆ ಏನಿದೆ, ಆ ಜನರ ಭಾವನೆಯನ್ನು ಕೂಡ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಮತ್ತು ಅದಾದಮೇಲೆ ನಾನು ಆಗಿರೋ ಸಾವಿನ ಮನೆಗೂ ಹೋಗ್ತೀನಿ, ಭೇಟಿಗೆ. ಅದಾದಮೇಲೆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಗಾಯಗಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗೋ ರೀತಿ ಅಲ್ಲಿ ಇರೋವಂಥ ಡಾಕ್ಟ್ರುಗಳಿಗೆ ಇದು ಕೊಡ್ತೀನಿ. ಮತ್ತು ಯಾರ್ಯಾರಿಗೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಮೈಸೂರು ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅವರಿಗೆ ಸರಿಯಾದಂಥ ವೈದ್ಯಕೀಯ ವ್ಯವಸ್ಥೆ ಕೊಡಬೇಕು. ಅದನ್ನು ಕೂಡ ನಾನು ಜಿಲ್ಲಾಧಿಕಾರಿಗೆ ಅಲ್ಲಿ ಆಸ್ಪತ್ರೆಗೆ ಭೇಟಿ ಮಾಡಿದ್ಮೇಲೆ ಅವರ ಕಂಡೀಷನ್ ನೋಡಿ ನಾನು ಆ ಪೇಷಂಟ್ಸ್ ಯಾರ್ಯಾರಿದ್ದಾರೆ ಅವರ ಬಂಧುಗಳು ಅವರ ಭಾವನೆಗಳನ್ನು ತಿಳ್ಕೊಂಡು ಜಿಲ್ಲಾಧಿಕಾರಿಗೆ ಹೇಳಿ ಶಿಫ್ಟ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ.